ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GS ಚೆಕ್ ಕನ್ನಡ. ಈಗ ನಾನಿದ್ದೀನಿ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ, ಪ್ಲ್ಯಾಟ್ಫಾರಮ್ ಒಂದು ಸೈಡು. ಟೈಮ್ ಬಂದುಬಿಟ್ಟು 5:28 ಆಗಿದೆ. ಸೊ ನಮ್ಮ ಟ್ರೈನ್ ಇರೋದು 7 ಗಂಟೆಗೆ. ಬನ್ನಿ ಒಳಗೆ ಹೋಗೋಣ. ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಬೆಂಗಳೂರಿಂದ ಮಂಗಳೂರಿಗೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ವಿಜಯಪುರದಿಂದ ಯಶವಂತಪುರಕ್ಕೆ ಬಂದಿರೋ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಆ ಟ್ರೈನ್ಗೆ ರೇಕ್ ಶೇರ್ ಬಂದುಬಿಟ್ಟು ಯಶವಂತಪುರ ಸಿಂಧನೂರು, ಯಶವಂತಪುರ ಹಿಂದೂಪುರ, ಈ 2 ಟ್ರೈನ್ ಜೊತೆ ರೇಕ್ ಶೇರ್ ಇದೆ. ಈ ಟ್ರೈನ್ಗೆ ಮಾಡೋಣ. ಈ ಟ್ರೈನು ಒಂದು ಸರಿ ಹಿಂದೂಪುರದಿಂದ ಒಂದು ಸರಿ ಮಾಡಿದ್ದೀನಿ, ಸಿಂಧನೂರು ಗಾಡಿ ಮಾಡಿದ್ದೀನಿ, ಬಟ್ ವಿಜಯಪುರ ಗಾಡಿ ಮಾಡಿಲ್ಲ. ಮಾಡೋಣ ರೇಕ್ ಶೇರ್ ಗಾಡಿ. ನಮ್ಮ ಟ್ರೈನು ಆ್ಯಸ್ ಯೂಸಲಿ ಪ್ಲ್ಯಾಟ್ಫಾರಮ್ ನಂಬರ್ 6ರಲ್ಲಿರುತ್ತೆ, ಅಂದರೆ ಆ ಕಡೆ ಎಂಡಲ್ಲಿರುತ್ತೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಪೂರ್ತಿ ರಿನೋವೇಷನ್ ಆಗ್ತಿದೆ ಗುರು. ವಿಜಯಪುರ, ಯಶವಂತಪುರ ಸಿಂಧನೂರು, ಯಶವಂತಪುರ ಹಿಂದೂಪುರ. ಬನ್ನಿ ಈಗ ಪ್ಲ್ಯಾಟ್ಫಾರಮ್ ನಂಬರ್ 6 ಕಡೆ ಹೋಗೋಣ. ಫುಟ್ ಓವರ್ ಬ್ರಿಡ್ಜಿಂದ ಇನ್ನು 1.5 ಗಂಟೆ ಟೈಮ್ ಇದೆ ನಮ್ಮ ಟ್ರೈನ್ಗೆ. ಇನ್ನು 1.5 ಗಂಟೆ ಟೈಮ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಒಂದೇ ಸರಿ ನಾನು ನಿಮಗೆ ಟ್ರೈನ್ ಹತ್ರ. ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು ಈಗ 6:40 ಆಗಿದೆ. ಪ್ಲ್ಯಾಟ್ಫಾರಮ್ ನಂಬರ್ 6ರಲ್ಲಿ ಟ್ರೈನ್ ತಗೊಂಡ್ಬಂದು ನಿಲ್ಲಿಸಿದ್ದಾರೆ ನೋಡಿ, ಅಲ್ಲಿದೆ. ಬನ್ನಿ ಹೋಗೋಣ. ಪ್ಲ್ಯಾಟ್ಫಾರಮ್ 6 ಸೈಡ್ ಬಂದರೆ ನಿಮಗೆ ಈಸಿಯಾಗಿ ಮೆಟ್ರೋ ಎಲ್ಲ ನಿಯರ್ ಬೈ ಇರುತ್ತೆ. ಮೆಟ್ರೋ ಪಿಲ್ಲರ್ ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನ್ನು ರೈಟ್ ಸೈಡ್ ಬರುತ್ತೆ ಮೆಟ್ರೋ ಸ್ಟೇಷನ್. ಗೋವರ್ಧನ ಸ್ಟಾಪು BMTCಯಲ್ಲಿ ಬಂದರೆ. ಈಗ ನಾನು ಪ್ಲ್ಯಾಟ್ಫಾರಮ್ 6ಅಲ್ಲಿ ಹೋಗ್ತಿದ್ದೀನಿ ಟ್ರೈನ್ ಹತ್ರ. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಬಂದು ಭಾನುವಾರ, ಮಂಗಳವಾರ, ಗುರುವಾರ ಇರುತ್ತೆ. ಯಶವಂತಪುರದಿಂದ ಮಂಗಳೂರು ಜಂಕ್ಷನ್ವರೆಗೂ. ಇದಕ್ಕೆ ರೇಕ್ ಶೇರ್ ಬಂದುಬಿಟ್ಟು ಕಾರವಾರ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ. ಧಾರವಾಡ ಒಂದೇ ಭಾರತ್ ಹೋಗ್ತಿದೆ ನೋಡಿ. KSR ಬೆಂಗಳೂರು ಟು ಧಾರವಾಡ ಒಂದೇ ಭಾರತ್. ಕಾರವಾರ ಎಕ್ಸ್ಪ್ರೆಸ್ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಇದೆ. ಇದೇ ನೋಡಿ ವಿಸ್ಟಾಡೋಮ್ ಕೋಚು. ಸುಮ್ಮನೆ ತೋರಿಸೋಣ ಅಂತ ಹತ್ತಿದ್ದೀನಿ ಗುರು, ಇದರಲ್ಲೇನು ಮಾಡ್ತಿಲ್ಲ ನಾನು ವೀಡಿಯೋನ, ನಿಮಗೆ ತೋರಿಸೋಣ ಅಂತ ಹತ್ತಿದ್ದೀನಿ. ಒಳಗಡೆ ಈ ಥರ ಇರುತ್ತೆ. 360 ಡಿಗ್ರಿಯಲ್ಲಿ ಗ್ಲಾಸಸ್ ಇರುತ್ತಂತೆ. ಮೇಲೆ ಗ್ಲಾಸಲ್ಲಿ ಅಷ್ಟು ವಿಸಿಬಲ್ ಇಲ್ಲ ನೋಡಿ, ಈ ಥರ ಇರುತ್ತೆ. ಜಸ್ಟು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ 650 ರೂಪಾಯಿ ಇದೆ. ಇನ್ನು ಬೆಂಗಳೂರಿಂದ ಮಂಗಳೂರಿಗೆ ಹತ್ತತ್ರ 1,500-2,000 ಇರಬೇಕು. ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ಥರ ಇದೆ ನೋಡಿ ವಿಸ್ಟಾಡೋಮ್ ಕೋಚು. ನೋಡೋಣ, ಯೂಟ್ಯೂಬಿಂದ ಒಳ್ಳೆ ದುಡ್ಡು ಬಂದರೆ ಖಂಡಿತವಾಗ್ಲೂ ಒಂದು ಸರಿ ಮಾಡೋಣ. ನೋಡಿ, ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ, ಕಾರವಾರ ಎಕ್ಸ್ಪ್ರೆಸ್ ಜೊತೆ ಇದೆ, ಮತ್ತು ವೀಕ್ಲಿ ಎಕ್ಸ್ಪ್ರೆಸ್ ಜೊತೆ ಇದೆ ರೇಕ್ ಶೇರು. ವೀಕ್ಲಿ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಪ್ರತಿ ಶನಿವಾರ ಇರುತ್ತೆ ಯಶವಂತಪುರ ಕಡೆಯಿಂದ. ಇನ್ನು ಕೋಚ್ ಬಗ್ಗೆ ಮಾತಾಡ್ಬೇಕಂದ್ರೆ, 1 SLRD, 4 ಜನರಲ್ಲು, 3 ರಿಸರ್ವ್ಡು ಕೋಚು, D1, D2, D3, 1 ಸ್ಲೀಪರು, 1 3rd AC ಎಕನಾಮಿ, 1 ಚೇರ್ ಕಾರು, 2 ವಿಸ್ಟಾಡೋಮ್ ಕೋಚ್ ಇದೆ ನಮ್ಮ ಟ್ರೈನ್ಗೆ. ಇದು ಕೋಚ್ ಪೊಸಿಷನ್ನು ನಮ್ಮ ಟ್ರೈನಿಂದ. ಕರೆಕ್ಟಾಗಿ 7 ಗಂಟೆಗೆ ಬಿಡುತ್ತೆ ಯಶವಂತಪುರದಿಂದ. ಮಂಗಳೂರು ಅಷ್ಟೊತ್ತಿಗೆ 4:15 ಆಗುತ್ತೆ. 4 ಗಂಟೆ 40 ನಿಮಿಷಕ್ಕೆ ಟೈಮ್ ಕೊಟ್ಟಿರೋದು. ನೋಡೋಣ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗ್ಬಿಟ್ಟು ಎಮರ್ಜೆನ್ಸಿ ಸೀಟ್ ಇಡೋಣ. ಟ್ರೈನ್ ಮಾತ್ರ ಕ್ಲೀನಾಗಿದೆ ಗುರು, ಎಲ್ಲ ಮೇಂಟೆನೆನ್ಸ್ ಎಲ್ಲ ಆಗಿದೆ. ಎಮರ್ಜೆನ್ಸಿ ಸೀಟ್ ಅಂದರೆ ವಿಂಡೋ ಓಪನ್ ಇರೋದು, ಯಾವುದೋ ಕಂಬಿ ಅಡ್ಡ ಇಲ್ದಿರೋ ಅಂಥದ್ದು. ಆ ಸೀಟಾಗಿ ಕೂತ್ಕೊಂಡ್ಬಿಟ್ರೆ ನಾವು ಘಾಟ್ ಸೆಕ್ಷನ್ ಎಲ್ಲ ಕ್ಲಿಯರಾಗಿ ತೋರಿಸ್ಬೋದು. ಶಿರಾಡಿ ಘಾಟ್ ಹೊರಟಿದೆ ನಮ್ಮ ಟ್ರೈನು ಆನ್ ಟೈಮ್. ಯಶವಂತಪುರ ಪ್ಲ್ಯಾಟ್ಫಾರಮ್ ನಂಬರ್ 6ರಿಂದ ನಮ್ಮ ಟ್ರೈನು ಡಿಪಾರ್ಚರ್ ಆಗ್ತಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಜಂಕ್ಷನ್ನು. ಈ ಕಡೆ ಯಾವುದೋ ಟ್ರೈನ್ ಇದೆ. ಯಾವ ಟ್ರೈನ್ ಇದು? ಯಶವಂತಪುರ ಯೋಗನಗರ ರಿಷಿಕೇಶಿ ಟ್ರೈನು.
ಸ್ಪೆಷಲ್ ಗಾಡಿ ಇದು. ನೋಡೋಣ ಲೋಕ ಯಾವುದು ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಲೋಕ ಬಂದ್ಬಿಟ್ಟು WDP ಇದೆ, ತೋರಿಸ್ತೀನಿ ನಾನು ನಿಮಗೆ ನಮ್ಮ ಲೋಕ ಯಾವುದು ಅಂತ ಹೇಳ್ಬಿಟ್ಟು. ಇದಕ್ಕೆ ವ್ಯಾಗ್ಯಾನ್ ಇದೆ ಗುರು, ಋಷಿಕೇಶಿ ಟ್ರೈನ್ಗೆ. ತುಂಬ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಗಾಡ್ ಸೆಕ್ಷನ್ ಎಲ್ಲ ತೋರಿಸೋದ್ರಿಂದ ನಿಮಗೆ ಲ್ಯಾಗ್ ಮಾಡೋಕ್ಕೆ ಇದಾಗಲ್ಲ. ನೋಡಿ WDP 4D ಇದೆ ನಮ್ಮ ಟ್ರೈನ್ಗೆ. ಇನ್ನೊಂದೇನೆಂದರೆ ಬೆಂಗಳೂರಿಂದ ಹಾಸನ ರೂಟು ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಇದಕ್ಕೂ ಮುಂಚೆ ಮಾಡಿರಲಿಲ್ಲ ಈ ರೂಟೆಲ್ಲ, ಬೆಂಗಳೂರಿಂದ ಹಾಸನವರೆಗೂ. ಹಾಸನದಿಂದ ನಾನು ಮುಂದಕ್ಕೆ ಮಾಡಿದ್ದೀನಿ, ಸಕಲೇಶ್ಪುರ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಆ ರೂಟೆಲ್ಲ ಕವರ್ ಮಾಡಿದ್ದೀನಿ. ಇನ್ನು ಹಾಸನದಿಂದ ಅರಸೀಕೆರೆ ಮಾಡಿದ್ದೀನಿ, ಹಾಸನದಿಂದ ಮೈಸೂರು ಕಡೆಗೂ ಮಾಡಿದ್ದೀನಿ. ಬಟ್ ಈ ಬೆಂಗಳೂರು ಹಾಸನ ಸ್ಟ್ರೆಚ್ ಏನಿದೆ ಇದನ್ನು ಮಾಡಿರಲಿಲ್ಲ, ಇವತ್ತೇ ಮಾಡ್ತಿದ್ದೀನಿ ಅದನ್ನು. ನೋಡಿ ಯಶವಂತಪುರ ಕ್ಯಾಬಿನಲ್ಲಿ ಜಂಕ್ಷನ್ ಲೈನಲ್ಲಿ ಸೊಲ್ಲಾಪುರದಿಂದ ಹಾಸನಕ್ಕೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಟ್ರೈನ್ ಬರ್ತಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ. ನೀವು ಬಲಗಡೆ ಏನು ನೋಡ್ತಿದ್ದೀರೋ ಅದೆಲ್ಲ ಸಬರ್ಬನ್ ರೈಲಿಂದು ಪ್ರಾಜೆಕ್ಟಿಂದು. ಸೊ ಆದಷ್ಟು ಬೇಗ ಕಂಪ್ಲೀಟ್ ಆಗಬಹುದು, ನೋಡೋಣ ಎಷ್ಟು ವರ್ಷ ಆಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸಬರ್ಬನ್ ರೈಲು ಸೊಲ್ಲಾಪುರ ಹಾಸನ ಸೂಪರ್ ಫಾಸ್ಟ್ ಟ್ರೈನು. ಈ ಟ್ರೈನಲ್ಲಿ ಒಂದು ಸರಿ ಸೊಲ್ಲಾಪುರದಿಂದ ನಾನು ಗುಂತ್ಕಲ್ವರೆಗೂ ಮಾಡಿದ್ದೆ. ಆವಾಗ ಮುಂಬೈ ವೀಡಿಯೋ ನೋಡಿರ್ತೀರ, ಮುಂಬೈಯಿಂದ ಉದ್ಯಾನಲ್ಲಿ ಬಂದು ಸೊಲ್ಲಾಪುರದಿಂದ ಇದೇ ಟ್ರೈನಲ್ಲಿ ಗುಂತ್ಕಲ್ವರೆಗೂ ಬಂದಿದ್ದೆ. ನೋಡೋಣ ಒಂದು ಸರಿ ಹಾಸನಿಂದ ಸೊಲ್ಲಾಪುರದವರೆಗೂ ಮಾಡೋಣ. ನಮ್ಮ ಟ್ರೈನ್ ಯಾಕೋ ನಿಲ್ಲಿಸ್ಬಿಟ್ರು ಗುರು, ಆ ಟ್ರೈನ್ ಒಳಗೆ ತಗೊಂತಿದ್ದಾರೆ. ಇನ್ನೊಂದೇನೆಂದರೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು ಜಿಂಗ್ ಆಗಬೇಕು, ಅದ್ರ ಜೊತೆಗೆ ಸಿಂಧನೂರು ಯಶವಂತಪುರ ಎಕ್ಸ್ಪ್ರೆಸ್ಸು ಜಿಂಗ್ ಆಗಬೇಕು. ನಮ್ಮದು ಮೂವ್ ಆಗ್ತಿದೆ. ಫ್ರೆಂಡ್ಸ್, ನೀವೇನು ನೋಡ್ತೀರಾ, ಇದು ಸಿಂಧನೂರು ಎಕ್ಸ್ಪ್ರೆಸ್, ಸಿಂಧನೂರು ಯಶವಂತಪುರ 16546. ಫ್ರೆಂಡ್ಸ್, ಈ ಟ್ರೈನ್ ಏನು ನೋಡ್ತಿದ್ರೆ ಇದು ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು, ಪಂಡ್ರಾಪುರದಿಂದ ಮೈಸೂರಿಗೆ ಬರೋ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ವ್ಯಾಪ್ 7 ಲೀಡ್ ಮಾಡಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಬಾಣಾವರ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ನೋಡಿ, ಚಿಕ್ಕಬಾಣಾವರ ಬಿಟ್ಟಿದ ತಕ್ಷಣ ಜಂಕ್ಷನ್ ಲೈನ್ಗೆ ಟ್ರ್ಯಾಕ್ ಚೇಂಜ್ ಆಗ್ತಿದೆ. ಈ ಕಡೆ ರೈಟ್ ಸೈಡ್ 2 ಲೈನ್ ಏನು ನೋಡ್ತಿದ್ದೀರ, ಇದು ಬೆಂಗಳೂರು ಹುಬ್ಳಿ ಮೈನ್ ಲೈನು. ಈಗ ನಾವು 3rd ಲೈನಲ್ಲಿ ಹೋಗ್ತಿದ್ದೀವಿ. ಇದು ಈ ಕಡೆ ಹಾಸನ ಕಡೆ ಹೋಗೋ ಲೈನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೋಲ್ದೇವನಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇನ್ನೊಂದೇನೆಂದರೆ, ಇಷ್ಟು ದಿವಸ ನಾನು ವೀಡಿಯೋ ಹಾಕಿರಲಿಲ್ಲ. ಈ ವಿಡಿಯೋ ಮಾಡಿ ಸುಮಾರು 1 ತಿಂಗಳ ಮೇಲೆ ಆಗಿತ್ತು. ವೀಡಿಯೋ ಹಾಕೋಕ್ಕಾಗಿರಲಿಲ್ಲ, ತುಂಬ ಬ್ಯುಸಿ ಇದ್ದೆ ಪರ್ಸ್ನಲ್ ಕೆಲಸಗಳಿರೋದ್ರಿಂದ. ಸೊ ನಾನು ಹೋಗಿದ್ದು ಜೂನ್ 3. ಸೊ ಇವಾಗ ವೀಡಿಯೋ ಹಾಕ್ತಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ಲಿ ವೀಡಿಯೋ ಬರುತ್ತೆ. ಫ್ರೀ ಆಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನೆಲಮಂಗಲ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 7 ಗಂಟೆ 21 ನಿಮಿಷಕ್ಕೆ. ನಮ್ಮ ಟ್ರೈನ್ ಬರ್ತಿದೆ 4 ನಿಮಿಷ ತಡವಾಗಿ 7 ಗಂಟೆ 25 ನಿಮಿಷಕ್ಕೆ. ಯಾವುದೋ ಟ್ರೈನ್ ನಿಲ್ಲಿಸಿದಾರಲ್ಲ ಗುರು. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಲಗೇಜ್ ಕ್ಯಾರಿಯರ್, ಲಗೇಜ್ ವ್ಯಾನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊರಟಿದೆ ನೆಲಮಂಗಲ ಸ್ಟೇಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕುಣಿಗಲ್. ಫ್ರೆಂಡ್ಸ್, ಯಾವ ಬೆಟ್ಟ ಅದು ಸಾಕತ್ತಾಗಿದೆ ಗುರು. ಫ್ರೆಂಡ್ಸ್, ಯಾವ ಬೆಟ್ಟ ಅಂತ ಕಾಮೆಂಟ್ ಮಾಡಿ ನೋಡೋಣ, ಟ್ರೆಕ್ ಮಾಡೋಕ್ಕಾಗುತ್ತೇನೋ. ಸಖತ್ತಾಗಿದೆ ನೋಡೋಕೆ ಮಾತ್ರ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನು ಸೋಲೂರು ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ. ಈ ರೂಟು ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಯಾವ ಕಡೆ ನೋಡಿದ್ರು ತೆಂಗಿನ ಮರಗಳೇ. ಕಲ್ಪತರು ನಾಡ ಅಂತ ಸುಮ್ಮನೆ ಕರೆಯಲ್ಲ ತುಮಕೂರು ಡಿಸ್ಟಿಕ್ನ. ಸಖತ್ತಾಗಿದೆ ನೋಡಿ. ಇದು ಯಾವುದೋ ಕಟ್ಟೆ ಮೇಲೆ ಹೋಗ್ತಿರೋದು. ಆ ಕಡೆ ಕೆರೆ ಐತೇನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಆ ಸೈಡ್ ಮಾಡ್ತೀನಿ. ಸಖತ್ತಾಗಿದೆ ಗುರು, ವೈವ್ ಮಾತ್ರ.
ಕುಣಿಗಲ್ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಏಳು ಗಂಟೆ 55 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 8 ಗಂಟೆ 20 ನಿಮಿಷಕ್ಕೆ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಸುಮಾರು ಒಂದು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಕುಣಿಗಲ್ಲಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಡಿಯೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಿರೇಸಾವಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಯಡಿಯೂರು ಹಾಗೆ ಬಿ ಜಿ ನಗರನ ತೋರಿಸ್ಲಿಕ್ಕಾಗಲಿಲ್ಲ, ಫೋನ್ ಬಂದಿತ್ತು, ಫೋನಲ್ಲಿ ಮಾತಾಡ್ತಿದ್ದೆ. ಸೊ ನೆಕ್ಸ್ಟ್ ಟೈಮು ಈಗ ಹಾಸನಿಂದ ಬೆಂಗಳೂರಿಗೆ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಯಡಿಯೂರು ಹಾಗೆ ಬಿ ಜಿ ನಗರನ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಶ್ರವಣಬೆಳಗೊಳ ರೈಲ್ವೆ ಸ್ಟೇಷನ್ಗೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಂಗಿದೆ. ಯಾವುದೋ ಇನ್ಸ್ಪೆಕ್ಷನ್ ಕಾರ್ ಬೇರೆ ನಿಂತಿದೆ ಗುರು. ಎಂಟು ಗಂಟೆ 58 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 9 ಗಂಟೆ 17 ನಿಮಿಷಕ್ಕೆ ಶ್ರವಣಬೆಳಗೊಳ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಯಶವಂತಪುರ ವಿಜಯಪುರ ಸ್ಪೆಷಲ್ ಟ್ರೈನ್ನ ಶ್ರವಣಬೆಳಗೊಳದಲ್ಲಿ ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ನನ್ನ ಅಳಿಯ ಏನೋ ಹೇಳ್ತಿದ್ದಾನೆ. ಹುಡುಗಿ ಕೊಡಕ್ಕ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಾಪಟ್ಟೆ ಜನ ಇಳಿತವ್ರು ಗುರು. ನೋಡಿ ಎಷ್ಟು ಜನ ಇಳಿತಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಚನ್ನರಾಯಪಟ್ಟಣದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹಾಸನ ಜಂಕ್ಷನ್. ಫ್ರೆಂಡ್ಸ್, ನೀವು ರೈಟ್ ಸೈಡು ಲೈನ್ ಏನು ನೋಡ್ತಿದ್ದೀರಾ, ಇದು ಅರಸೀಕೆರೆಯಿಂದ ಬರೋ ಲೈನು. ಈಗ ನಾವು ಒಂದು ಲೈನಿಂದ ಬರ್ತಿದ್ದೀವಿ. ಒಂದು ಲೈನ್ ಮೈಸೂರಿಗೆ ಹೋಗುತ್ತೆ, ಒಂದು ಲೈನು ಸಕಲೇಶ್ಪುರಕ್ಕೆ ಹೋಗುತ್ತೆ. ಸೊ ಹಾಸನ್ ಜಂಕ್ಷನ್ ಅಂತ ಇದಕ್ಕೆ ಕರೀತಾರೆ. ಇನ್ನೊಂದು ಆಲೂರಿಂದ ಬೇಲೂರಿಗೆ, ಬೇಲೂರಿಂದ ಚಿಕ್ಕಮಗಳೂರಿಗೆ ಲೈನ್ ಆಗ್ತಿದೆ ಹೊಸದು. ಇದೇನು ಗುರು, ಲೋಕಗಳು ವ್ಯಾಪ್ 4 ಈ ಥರ ನಿಂತಿದ್ದಾವೆ ಹಾಸನ ಜಂಕ್ಷನಲ್ಲಿ. ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಹಾಸನ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಫ್ರೆಂಡ್ಸ್, ನೀವು ಲೆಫ್ಟ್ ಸೈಡ್ ಏನು ನೋಡ್ತಿದ್ದೀರ, ಇದು ಮೈಸೂರಿಗೆ ಹೋಗೋ ಲೈನು. ಈಗ ನಾವು ಹೋಗ್ತಿರೋದು ಸಕಲೇಶ್ಪುರಕ್ಕೆ ಹೋಗೋ ಲೈನು. ಒಂದು ಬೆಂಗಳೂರಿಗೆ, ಒಂದು ಅರಸೀಕೆರೆಗೆ, ಒಂದು ಮೈಸೂರಿಗೆ, ಒಂದು ಸಕಲೇಶ್ಪುರಕ್ಕೆ.
ಟೋಟಲ್ಲು 4 ಲೈನು ಹಾಸನದಿಂದ ಡಿವೈಡ್ ಆಗುತ್ತೆ. ಹಾಸನ ರೈಲ್ವೆ ಸ್ಟೇಷನಿಂದ ಡಿವೈಡ್ ಆಗುತ್ತೆ 4 ಲೈನ್. ಫ್ರೆಂಡ್ಸ್, ಈ ನದಿ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು, ಬಟ್ ನೀವು ಕಾಮೆಂಟ್ ಮಾಡಿ. ಯಾರು ಕರೆಕ್ಟಾಗಿ ಕಾಮೆಂಟ್ ಮಾಡ್ತೀರ ಅಂತ ನೋಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಸಕಲೇಶಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 11 ಗಂಟೆ 5 ನಿಮಿಷಕ್ಕೆ. ಫ್ರೆಂಡ್ಸ್, ಇಲ್ಲಿ ಸುಮಾರು ಒಂದು 10ರಿಂದ 15 ನಿಮಿಷ ಟ್ರೈನ್ ನಿಲ್ಲಿಸುತ್ತೆ. ಯಾಕಂದರೆ ಮುಂದೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಆ ಕಡೆಯಿಂದ ಬರ್ತಾ ಹಿಂದ್ಗಡೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ಪುಷ್ ಮಾಡೋಕ್ಕೆ. ಇದು ಬ್ರೇಕ್ ಹೊಡೆಯೋಕ್ಕೆ. ನೋಡಿ, ಅಟ್ಯಾಚ್ ಮಾಡಿದ್ದಾರೆ ಆಲ್ರೆಡಿ. WDG ಲೋಕೋ, ನಮ್ಮದು WDP, 2 WDG ಬ್ರೇಕರ್ಸ್. ಮಳೆ ಬಂದರೆ ಮಾತ್ರ ಸೈಕಾಗಿರುತ್ತೆ ಗುರು ರೂಟು. ಇದನ್ನು ಜೂನ್ ಆಗಿರೋದ್ರಿಂದ ಸುಮಾರು 20 ನಿಮಿಷ ನಂತರ ನಮ್ಮ ಟ್ರೈನ್ ಹೊರಟಿದೆ ಸಕಲೇಶಪುರ ರೈಲ್ವೆ ಸ್ಟೇಷನಿಂದ. ಅಸಲಿ ಆಟ ಈಗ ಶುರು. ಮಳೆ ಬಂದರೆ ಪಟಾಕಿ ಶುರು ಅಷ್ಟೇ. ಆಟ ಅಂತೂ ಶುರು ಆಗುತ್ತೆ ಇಲ್ಲಿಂದ. ಪಟಾಕಿ ಬಾಂಬ್ ಹೊಡಿಬೇಕಂದ್ರೆ ಮಳೆ ಬರಬೇಕು, ಆವಾಗ ಸಖತ್ತಾಗಿರುತ್ತೆ. ಈ ವಿಡಿಯೋ ಮಿನಿಮಮ್ ಒಂದು 5,000 ವೈವ್ಸ್ ಮಾಡಿ ಒಂದು 200 ಲೈಕ್ ಕೊಟ್ಟಿದ್ದೀರ ಅಂದರೆ ಫುಲ್ಲು ಮಳೆ ಇರಬೇಕಾದ್ರೆ ಇದೇ ರೂಟಲ್ಲಿ ಇನ್ನೊಂದು ಸರಿ ಜರ್ನಿ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ ಸ್ಟಾರ್ಟು ಘಾಟ್ ಸೆಕ್ಷನ್ನು. ಇನ್ನು ಸುಬ್ರಹ್ಮಣ್ಯ ಬರೋವರೆಗೂ ವೈವ್ಸ್ ಮಾತ್ರ ಚಿತ್ರಾನ್ನ ಆಗಿರುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೋಣಿಗಲ್ಲು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನೋಡಿ, ಆ ಕಡೆ ಬಂದಿದೆ ದೋಣಿಗಲ್ಲು. ನಾನು ಆ ಕಡೆ ಜಾಸ್ತಿ ಫೋಕಸ್ ಮಾಡ್ತಿಲ್ಲ, ಯಾಕಂದರೆ ವೈವೆಲ್ಲ ಇರೋದು ಆಲ್ಮೋಸ್ಟ್ ಅಲ್ಲಿ 80% ಈ ಕಡೆನೇ ವೈವ್ ಇರೋದು, ರೈಟ್ ಸೈಡು. ಆ ಕಡೆ ಅಷ್ಟು ಜಾಸ್ತಿ ವೈವ್ಸ್ ಬರೋಲ್ಲ. ಆ ಕಡೆನೂ ಇದಾವೆ ವೈವ್ಸು, ಬಟ್ ಈ ಕಡೆ ಬಂದಷ್ಟು ಬರೋಲ್ಲ. ಏನಿದೆ ನೋಡಿ ಗುರು, ಕಾಫಿ ತೋಟ. ಅದು ರಬ್ಬರ್ ಮರನ ಸಿಲ್ವರ್ ಮರನ ಗೊತ್ತಿಲ್ಲ. ಇನ್ನೊಂದೇನಂದರೆ 20:30 ಹೋಗುತ್ತೆ ಟ್ರೈನು. ಇದು ಯಾವ ರೂಟ್ ಹೋಗುತ್ತೋ, ಎಲ್ಲಿಗೆ ಹೋಗುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. 20:30 ದಾಟಲ್ಲ ಘಾಟ್ ಸೆಕ್ಷನ್ ಇಳಿಯೋವರೆಗೂ. ಫಸ್ಟ್ನೇ ಟನಲ್. ಫ್ರೆಂಡ್ಸು, ಈ ಶಿರಾಡಿ ಘಾಟು ಯಾವಾಗ ಸ್ಟಾರ್ಟ್ ಆಯಿತು, ರೈಲ್ವೆ ಟ್ರ್ಯಾಕ್ ಹಾಕೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಾವಣಗೆರೆ ಟು ಸುಬ್ರಹ್ಮಣ್ಯ ಅಂತ ಚಾನಲಲ್ಲಿ ಇರುತ್ತೆ. ಅದರಾಗೆ ಪಿನ್ ಟು ಪಿನ್ ಪಾಯಿಂಟ್ ಯಾವ ವರ್ಷ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಹಳ್ಳಿ ಹಾಕೋಕ್ಕೆ, ಫಸ್ಟ್ ಯಾವ ಪ್ಯಾಸೆಂಜರ್ ಟ್ರೈನ್ ಬಂತು, ಏನು ಬಂತು, ಪ್ರತಿಯೊಂದು ಮಾಹಿತಿನೂ
ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ಆದಮೇಲೆ ನಿಮಗೆ ಈ ರೈಲ್ವೆ ರೂಟ್ ಏನಿದೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯವರೆಗೂ ಇದು ಪಿನ್ ಟು ಪಿನ್ ಪಾಯಿಂಟ್ ಮಾಹಿತಿ ಬೇಕಂದರೆ ಆ ವಿಡಿಯೋನ ನೋಡಿ. ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಆ ವಿಡಿಯೋ, ಇಲ್ಲ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಪರ್ವತಗಳು. ಈಗ ಮಳೆ ಬಂದರೆ ಅಂತೂ ಸಾಕತ್ತಾಗಿರುತ್ತೆ ಗುರು. ಇನ್ನೊಂದು ತುಂಬ ಜನ ಕೇಳಿದರೆ ಎಡಕುಮಾರಿ ಬ್ರಿಡ್ಜು ಟನಲ್ ಟ್ರೆಕ್ಕಿಂಗ್ ಮಾಡಿ ಅಂತ. ಮಾಡ್ತೀನಿ ಮಾನ್ಸೂನಲ್ಲಿ. ಈಗಿನ ಜೂನ್ ಅಲ್ವಾ, ಸೊ ನಾನು ಸೆಪ್ಟೆಂಬರು ಇಲ್ಲ ಅಕ್ಟೋಬರ್ ಟೈಮಲ್ಲಿ ಮಾಡ್ತೀನಿ. ಇನ್ನೊಂದು ಡ್ರೋನ್ ತಗೊಬೇಕು. ಡ್ರೋನ್ ಶಾಟ್ ಹೊಡೆದ್ರೇ ಗುರು ಸಾಕತ್ತಾಗಿರೋದು. ನಾವು ನಾರ್ಮಲ್ ಎಷ್ಟೇ ಮೊಬೈಲ್ ಎಷ್ಟೇ ದುಡ್ಡಿಂದಾಗಿದ್ದರೂ ಐಫೋನ್ ಆಗಿದ್ದರೂ ಸಮೇತ ಡ್ರೋನಲ್ಲಿ ಬರೋ ಥರ ಬರೋಲ್ಲ. ಸೊ ನೋಡೋಣ, ಅಷ್ಟರೊಳಗೆ ದೇವರೇನಾದರೂ ಕರುಣೆ ತೋರಿಸಿ ಡ್ರೋನ್ ತಗೊಳಂಗಾದರೆ ಮಾಡ್ತೀನಿ. ಡ್ರೋನ್ ತಗೊಂಡಿಲ್ಲ ಅಂದ್ರೂ ಮಾಡ್ತೀನಿ. ನೋಡ್ರಿ ಹಿಂಗೈತೆ, ಕಣ್ಣು ಸಾಲಲ್ಲ ಅದು. ಆ ಬಿಸಿಲು ಬೀಳ್ತಿರೋದಕ್ಕೆ ಆ ಗ್ರೀನ್ರಿ ಏನೈತೆ ಹಚ್ಚ ಹಸಿರು ಅದು ಹೊಳೆಯುತ್ತೆ, ಪಳಪಳಪ ಅಂತ ಹೊಳೆಯುತ್ತೆ. ನೋಡೋಣ. ಇನ್ನೊಂದು ಪ್ಲ್ಯಾನ್ ಇದೆ, ಚಿಕ್ಕಮಗಳೂರು ಡಿಸ್ಟಿಕ್ ಪೂರ್ತಿ ಒಂದು ಬೈಕಲ್ಲಿ ರೌಂಡ್ ಹೊಡಿಬೇಕಂತ. ಕಾಮೆಂಟ್ ಮಾಡಿ. ಚಿಕ್ಕಮಗಳೂರಲ್ಲಿ ಸಖತ್ತಾಗಿರೋ ಪ್ಲೇಸಸ್ ನನಗೆ ಗೊತ್ತು. ಆಲ್ಮೋಸ್ಟ್ ಆಲ್ ಒಂದು 20 ಪ್ಲೇಸು ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲದಿರೋ ಇರೋಂತಹದ್ದು, ಅಂದರೆ ಜಾಸ್ತಿ ಜನ ಎಕ್ಸ್ಪ್ಲೋರ್ ಮಾಡ್ದಿರೋಂತಹ ಪ್ಲೇಸಸ್ ಏನೇನಿತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಬಂದು ಮೆಸೇಜ್ ಮಾಡಿ. ಏನಿದೆ ಗುರು, ಇವೆಲ್ಲ ಸಣ್ಣ ಬ್ರಿಡ್ಜು. ಎಡಕುಮಾರಿ ಬ್ರಿಡ್ಜ್ ಬರಲಿ ತೋರಿಸ್ತೀನಿ ನಾನು.
ಬಾಬಾ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ಜೂನು, ಇನ್ನು ಮಳೆಗಾಲ ಬಂದು ಇನ್ನೂ ಹಚ್ಚ ಹಸಿರಾಗಿ ಆವಾಗ ಬಿಸಿಲು ಬೀಳ್ತಿದ್ರೆ ಸಾಕತ್ತಾಗಿದೆ. ಎಡಕುಮರಿ ರೈಲ್ವೆ ಸ್ಟೇಷನ್ನು. ಮುಂಚೆ ಇಲ್ಲಿ ಟ್ರೈನು ಅಕ್ಷರ್ ಸ್ಟಾಪ್ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಆದರೂ ಪ್ರತಿ ಟ್ರೈನು 1 ನಿಮಿಷ ಇಲ್ಲ 1.5 ನಿಮಿಷ ಇಲ್ಲಿ ನಿಲ್ಲಿಸುತ್ತೆ. ಹೊರಟಿದೆ ನಮ್ಮ ಟ್ರೈನು ಎಡಕುಮಾರಿ ರೈಲ್ವೆ ಸ್ಟೇಷನಿಂದ. ಅಲ್ಲಿ ನೋಡಿ ಮೇಲ್ಗಡೆ ಹೆಂಗೈತಾ ಅದು ಪರ್ವತ. ನೋಡಿ ಫ್ರೆಂಡ್ಸ್ ಹೆಂಗೆ ಹೊಳಿತೈತೆ ಅಂತ ಹೇಳ್ಬಿಟ್ಟು ಆ ಬಿಸಿಲಿಗೆ ಗ್ರೀನರಿ. ನೋಡಿ ಬ್ರಿಡ್ಜ್ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ. ಜಾಸ್ತಿ ಹೊತ್ತು ನಿಲ್ಲಿಸಲ್ಲ, ಇಳಿದು ಕೆಳಗಡೆ ಹೋಗೋಣ ಅಂದರೆ ಜಸ್ಟು ಬ್ರೇಕ್ ಚೆಕ್ ಮಾಡೋಕ್ಕೆ ಮಾತ್ರ ಒಂದು 20 ಸೆಕೆಂಡ್ 30 ಸೆಕೆಂಡ್ ನಿಲ್ಲಿಸ್ತಾರೆ. ನೋಡಿ ಮಳೆ ಬಂತು ಆಲ್ರೆಡಿ. ಆಗಲೇ ಫೋನ್ ಬಂದಿತ್ತು, ಫೋನಲ್ಲಿ ಮಾತಾಡ್ತಿದ್ದೆ. ಮಳೆ ಸ್ಟಾರ್ಟ್ ಆಗಿಬಿಟ್ಟು ಜೋರಾಗಿ ಬಂತು ಆಗಲೇ. ನೋಡಿ ಫಾಗ್ ನೋಡಿ ಹೆಂಗೆ ಇದೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ 1:15 ಟೈಮ್. ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ರಿಡ್ಜ್ ಮೇಲೆ. ಎಡಕುಮಾರಿ ಬ್ರಿಡ್ಜ್ ನಾನು ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಯಾವುದು ಅಂತ ಹೇಳಲಿಲ್ಲ. ನೀವು ಆ ಟೈಮಿಂಗ್ನ ಪಿನ್ ಮಾಡಿ ನೋಡಿ. ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ಬರಬೇಕಾಗಿರೋ ಟೈಮು 2 ಗಂಟೆ 20 ನಿಮಿಷಕ್ಕೆ, ಬಟ್ ನಮ್ಮ ಟ್ರೈನ್ ಬರ್ತಿದೆ 2 ಗಂಟೆ 40 ನಿಮಿಷಕ್ಕೆ. ಅಂದರೆ 20 ನಿಮಿಷ ತಡವಾಗಿ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣಕ್ಕೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಇಲ್ಲಿಂದ ಮುಂದೆ ಹಾಕಿದ್ರಲ್ಲ 2 ಲೋಕೋ WDGನ ರಿಮೂವ್ ಮಾಡ್ತಾರೆ. ಇಲ್ಲಿಂದ ನಾರ್ಮಲ್ WDPಯಿಂದನೇ ಹೋಗುತ್ತೆ ಮಂಗಳೂರು ಜಂಕ್ಷನ್ವರೆಗೂ. ಎಲೆಕ್ಟ್ರಿಫಿಕೇಷನ್ ಆಗಿದೆ, ಬಟ್ ಯಾಕೆ ಇನ್ನೂ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ. ಇನ್ನೊಂದು ವಂದೇ ಭಾರತದ್ದು ಲೇಟೆಸ್ಟ್ ನ್ಯೂಸ್ ಬಂದಿರೋದು, ಆಗಸ್ಟಲ್ಲಿ ಟ್ರಯಲ್ ರನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ABS ಎಲ್ಲ ಅಟ್ಯಾಚ್ ಆಗಿಬಿಟ್ಟು ಬಂದಿದೆ ವಂದೇ ಭಾರತ್ ರೇಕು. ಆಗಸ್ಟಲ್ಲಿ ಟ್ರಯಲ್ ರನ್ ಮಾಡಿಬಿಟ್ಟು ಸೆಪ್ಟೆಂಬರಲ್ಲಿ ರನ್ ಮಾಡ್ತಾರೆ ರೆಗ್ಯುಲರ್ ರನ್ನು. ಯಶವಂತಪುರದಿಂದ ಮಂಗಳೂರು ಜಂಕ್ಷನ್ಗೆ ವಯ ತುಮಕೂರು, ಅರಸೀಕೆರೆ, ಹಾಸನ. ಕುಣಿಗಲ್ ಮೇಲೆ ಬರೋಲ್ಲ, ತುಮಕೂರು ಮೇಲೆ ಬರುತ್ತೆ. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಆಲ್ ಇಲ್ಲೇ ಖಾಲಿ ಆಗಿಬಿಟ್ರು ಜನ. ಬನ್ನಿ, ಇಲ್ಲಿ ಹೋಟ್ಲಿದೆ, ಸಮ ಮಾತ್ರ ಸಾಕತ್ತಾಗಿರುತ್ತೆ. ಬನ್ನಿ ಹೋಗೋಣ. ಹೊರಟಿದೆ ಸುಮಾರು ಒಂದು 15 ನಿಮಿಷ ಹಾಲ್ಟ್ ನಂತರ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣದಿಂದ ನಮ್ಮ ಟ್ರೈನ್ ಹೊರಟಿದೆ. ಫ್ರೆಂಡ್ಸ್ ಧರ್ಮಸ್ಥಳಕ್ಕೆ ಹೋಗೋ ರೋಡ್ ಇದು. ಇಲ್ಲಿಂದ ಧರ್ಮಸ್ಥಳ 42 ಕಿಲೋಮೀಟ್ರ್ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಬಂದ್ಬಿಟ್ಟು 12 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಜೀಪು, ಪ್ರೈವೇಟ್ ಜೀಪು, ಬಸ್ಸಸ್, KSRTC ಬಸ್ಸಸ್ ಅವೈಲೇಬಲ್ ಇದೆ. ಧರ್ಮಸ್ಥಳಕ್ಕೆ 70 ರೂಪಾಯಿ ತಗೊಂತಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 12 ರೂಪಾಯಿ 18 ರೂಪಾಯಿ ತಗೊಂತಾರೆ. ನೋಡಿ ಮಳೆ ಬರ್ತಿದೆ, ಸಾಕಾಗಿ ಬರ್ತಿದೆ ಮಾತ್ರ. ಕುಮಾರಧಾರಾ ನದಿ, ಈ ನದಿ ಹೋಗ್ಬಿಟ್ಟು ನೇತ್ರಾವತಿ ಜೊತೆ ಸಂಗಮ ಆಗುತ್ತೆ.
ನರಿಮೊಗರು ಅನ್ನೋ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೆ ನಮ್ಮ ಟ್ರೈನಿಗ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಪುತ್ತೂರು ರೈಲ್ವೆ ಸ್ಟೇಷನ್ಗೆ. ಕಬಕ ಪುತ್ತೂರು. ಕಬಕ ಪುತ್ತೂರು ರೈಲು ನಿಲ್ದಾಣ. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಪುತ್ತೂರಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬಂಟ್ವಾಳ. ಫ್ರೆಂಡ್ಸ್, ನೇತ್ರಾವತಿ ನದಿ ನೀರಂತೂ ಫ್ಲೋ ಜಾಸ್ತಿ ಇರೋದು. ಫ್ಲೋ ಜಾಸ್ತಿ ಇದೆ ನೇತ್ರಾವತಿ ನದಿಯಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಬಂಟ್ವಾಳ ರೈಲು ನಿಲ್ದಾಣಕ್ಕೆ. ಒಂದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಬಂಟ್ವಾಳ ರೈಲು ನಿಲ್ದಾಣ. ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಮಂಗಳೂರು ಜಂಕ್ಷನ್. ಏನಿದೆ ಗುರು ಲೊಕೇಶನ್ ಹತ್ರ. ಫ್ರೆಂಡ್ಸ್, ಅಲ್ಲೇನು ಕಾಣ್ತಿದೆ ಅದು ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಷನ್ಸು, ಕಾಲೇಜಸ್. ಫ್ರೆಂಡ್ಸ್, ಈ ಕಡೆ ರೈಟ್ ಸೈಡ್ ಲೈನ್ ಏನು ನೋಡ್ತಿದ್ದೀರಾ, ಇದು ಡೈರೆಕ್ಟ್ ನಿಮಗೆ ಉಡುಪಿ ಕಡೆ ಹೋಗುತ್ತೆ, ಪಡೀಲ್ ಬೈಪಾಸ್. ಈಗ ನಾವು ಮಂಗಳೂರು ಜಂಕ್ಷನ್ ಸೈಡ್ ಹೋಗ್ತಿದ್ದೀವಿ. ಆ ಕಡೆ ಲೈನ್ ನೋಡ್ತಿದ್ದೀರಾ, ಅದು ಡೈರೆಕ್ಟ್ ನಿಮಗೆ ಸೂರತ್ಕಲ್ಲು ಉಡುಪಿ ಹಂಗೆ ಹೋಗುತ್ತೆ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಅದು ಉಡುಪಿ ಕಡೆಯಿಂದ ಬರ್ತಿರಲ್ಲ, ಇದು ಮಂಗಳೂರು ಜಂಕ್ಷನ್ ಕಡೆ. ನಮ್ಮ ಟ್ರೈನಿಗೆ ಎಂಟ್ರಿ ಆಗ್ತಿದೆ ಮಂಗಳೂರು ಜಂಕ್ಷನ್ಗೆ. ಸ್ಲೋ ಆಗಿ ತಗೊಂಡು ಹೋಗ್ತಿದ್ದಾರೆ. ಫ್ರೆಂಡ್ಸ್, 4 ಗಂಟೆ 40 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 4 ಗಂಟೆ 25 ನಿಮಿಷಕ್ಕೆ ಬಂದಿದೆ ಮಂಗಳೂರು ಜಂಕ್ಷನ್ಗೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಮಾನ್ಸೂನಲ್ಲಿ, ಅಂದರೆ ಪೀಕ್ ಮಾನ್ಸೂನ್ ಸೆಪ್ಟೆಂಬರು ಅಕ್ಟೋಬರಲ್ಲಿ ಮತ್ತೆ ಇನ್ನೊಮ್ಮೆ ಇದೇ ಮಾರ್ಗದಲ್ಲಿ ಪ್ರಯಾಣ ಮಾಡ್ತೀನಿ. ಬಟ್ ಆವಾಗ ದಾವಣಗೆರೆಯಿಂದ ಬರ್ತೀನಿ, ದಾವಣಗೆರೆ ಮಂಗಳೂರು ಬರ್ತೀನಿ.